ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದು ನೋಡಿ ನಮ್ಮ ಏರಿಯಾ ಅಂದರೆ ಬೆಂಗಳೂರಲ್ಲಿ ನಮ್ಮ ಏರಿಯಾನಲ್ಲಿ ನಮ್ಮ ಗ್ರಾಮದೇವಿ ರೇಣುಕಾದೇವಿ ಅವರ ಒಂದು ಉತ್ಸವ ಕರಗ ಅಂದರೆ ಹಸಿ ಕರಗ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷ ಬರುತ್ತೆ. ತುಂಬ ವಿಜೃಂಭಣೆಯಿಂದ ರಥೋತ್ಸವ, ಪಲ್ಲಕ್ಕಿ, ಮೆರವಣಿಗೆಗಳು ಮತ್ತು ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ದೇವಸ್ಥಾನದ ಅಲಂಕಾರ ನೋಡೋದೇ ಒಂದು ಯಾವುದೋ ಒಂದು ದೊಡ್ಡ ಪುಣ್ಯಕ್ಷೇತ್ರದಲ್ಲಿ ನಾವು ಯಾವುದೋ ಕಟೀಲು ದುರ್ಗಾ ಪರಮೇಶ್ವರಿ ಆ ಥರ ಒಂದು ದೊಡ್ಡ ಪುಣ್ಯಕ್ಷೇತ್ರದಲ್ಲಿ ಇದ್ದೀವೇನೋ ಅನಿಸುತ್ತೆ. ಅಷ್ಟು ಜನ, ಆಮೇಲೆ ಜಾತ್ರೆ, ಬಳೆಗಳು, ತಿಂಡಿಗಳು, ಚುರುಮುರಿ ಇದೆಲ್ಲ, ಜಿಲೇಬಿ, ಜಾಂಗೀರು, ತಿಂಡಿಗಳು ತುಂಬ ಚೆನ್ನಾಗಿ, ಆಮೇಲೆ ಪ್ರಸಾದಗಳು ಮಾಡಿಸ್ತಾರೆ. ಊಟ ಎಲ್ಲ ಇರುತ್ತೆ. ಬಂದಿರೋ ಭಕ್ತಾದಿಗಳಿಗೆ ಎಷ್ಟು ಜನನ ಬರಲಿ, ಊಟ ಪ್ರಸಾದ ಎಲ್ಲ ಇರುತ್ತೆ. ನನಗಂತೂ ತುಂಬ ಇಷ್ಟನಪ್ಪ ಈ ಗ್ರಾಮದೇವಿ ಉತ್ಸವ. ಏನು ಒಂದು ಕರಗ, ಹಸಿ ಕರಗ ಇದೆಯಲ್ಲ, ತುಂಬ ನನಗೆ ಇಷ್ಟ ಆಗುತ್ತೆ. ಮತ್ತು ಯಾರ್ಯಾರು ಹರಕೆಗಳ್ನ ಇಟ್ಕೊಂಡಿರ್ತಾರೆ ಎಲ್ಲರೂ ಹಸಿ ಕರಗನ ಅಮ್ಮನವ್ರಿಗೆ ಅಂದರೆ ತಗೊಂಡು ಬಂದು ಅಲ್ಲಿ ದೇವಸ್ಥಾನದಲ್ಲಿಟ್ಟು ಪೂಜೆ, ಅವರವರ ಒಂದು ಹರಕೆಗಳಿರುತ್ತೆ. ಹೆಣ್ಮಕ್ಳದ್ದು, ಮುತ್ತೈದರು ಏನು ಅಷ್ಟು ಗ್ರ್ಯಾಂಡಾಗಿ ಎಲ್ಲರೂ, ಒಂದು ಚಿಕ್ಕ ಮಕ್ಕಳು ಕೂಡ ಮುಡಿ ತುಂಬ ಹೂವು ಮುಡ್ಕೊಂಡು, ರೇಷ್ಮೆ ಲಂಗ ದಾವಣಿ, ರೇಷ್ಮೆ ಬಟ್ಟೆಗಳು, ರೇಷ್ಮೆ ಸೀರೆಗಳು, ನೋಡೋಕ್ಕೆ ಒಂದು ಮುತ್ತೈದರ ಕೈಯಲ್ಲಿ ತಟ್ಟೆ, ಹಸಿ ಕರಗ, ಆರತಿ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವು ಇಲ್ಲಿ ನಮ್ಮ ಹೊಸ ಮನೆ ಮುಂದೆನೇ ಇದೆಲ್ಲ ನಡೆಯೋದು. ಹೊಸ ಮನೆಯಲ್ಲಿ ನಾವು ನಿಂತ್ಕೊಂಡು ನಾನು ನಮ್ಮ ಮನೆಯವರು ನೋಡ್ತಾ ಇದ್ವಿ. ಬೆಳಗ್ಗೆ ರಾತ್ರಿ ಎಲ್ಲ ನಾವು ನಿದ್ದೆ ಮಾಡಿಲ್ಲ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ವಾದ್ಯ ಮೇಳ, ನಾವು ನಿಂತ್ಕೊಂಡಲ್ಲೇ ನೋಡಿಕೊಂಡು ಅಷ್ಟು ಎಂಜಾಯ್ ಮಾಡ್ತಾಯಿದ್ವಿ. ಅಷ್ಟು ಕುಣಿಯೋ ಥರ ಆಗ್ತಾಯಿತ್ತು. ವೈಬ್ರೇಷನ್ನು, ಆ ಒಂದು ವಾದ್ಯ ಮೇಳಗಳದ್ದು ಒಂದು ವೈಬ್ರೇಷನ್ನು ಆ ಥರ ಇತ್ತು ನೋಡಿ. ನಾವು ಇಲ್ಲಿ ಎಷ್ಟು ಚೆನ್ನಾಗಿ ಖುಷಿ ಪಟ್ಕೊಂಡು ನೋಡ್ತಾ ಇದ್ದೀವಿ. ನಾವು ಬಂದಿರೋ ದಿವಸದಿಂದನೇ ಶುರುವಾಗಿದೆ ಒಂದು ದೇವಿ ಉತ್ಸವ ಅಂತ ಹೇಳ್ತೀನಿ. ಇಲ್ಲಿ ಬಾಲ್ಕನಿನಲ್ಲಿ ನಿಂತ್ಕೊಂಡು ನಾನು, ನಮ್ಮ ಮನೆಯವರು, ನಮ್ಮ ಇಶಾನಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಆಮೇಲೆ ನೀವೆಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೂಡ ಹೇಳ್ತೀನಿ. ಇವರೇ ನೋಡಿ ನಮ್ಮ ಗ್ರಾಮದೇವಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಕರಗ, ಹಸಿ ಕರಗ ಉತ್ಸವ. ಗರ್ಭಗುಡಿನಲ್ಲಿಯೇ ಆ ಯಮ್ಮನ ಅಲಂಕಾರ, ಏನು ಮಲ್ಲಿಗೆ ಹೂವು, ಯಪ್ಪ ದೇವರೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮಲ್ಲಿಗೆ ಹೂವು ಹೊರಗಡೆ ನೋಡಿ ಅಲಂಕಾರ ಎಲ್ಲ ಹೂವಿನ ಅಲಂಕಾರ, ಮಲ್ಲಿಗೆ ಹೂವು, ಬೆಳ್ಳಿ ಕವಚ, ಯಪ್ಪ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡಿ. ರಥದಲ್ಲಿ ಅಮ್ಮನವ್ರನ್ನ ಕೂರಿಸಿದ್ರು, ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಲೇಟಾಗಿ ಮಾರನೇ ದಿವಸ ಹೋದೆ. ನಾನು ಒಂದು ಜಾತ್ರಾ ಮಹೋತ್ಸವ, ರಥೋತ್ಸವ ಮುಗಿದು ಮಾರನೇ ದಿವಸ ಹೋಗಿದ್ನಲ್ಲ, ಆ ಅಮ್ಮನವ್ರದ್ದು ಒಂದು ಉತ್ಸವ ಮೂರ್ತಿ ಏನಿರುತ್ತಲ್ಲ ರಥೋತ್ಸವದಲ್ಲಿ, ಉತ್ಸವ ಮೂರ್ತಿನ ಅವರು ಮತ್ತೆ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಇಟ್ಟಿರ್ತಾರೆ. ಸೊ ರಥೋತ್ಸವದ ಒಂದು ರಥನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನಗಂತೂ ಹೋಳಿಗೆ, ತುಪ್ಪ, ಹಾಲು ತಿಂದು ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದೀನೇನೋ, ಅಷ್ಟು ನನಗೆ ಖುಷಿಯಾಗಿ ಮೈ ಮರೆತು ಹೋಗೋ ಹಂಗೆ ದೇವಸ್ಥಾನನೇ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಆಮೇಲೆ ದರ್ಶನ ಕೂಡ ನನಗೆ ಆರಾಮಾಗಿ ದರ್ಶನ ಆಯಿತು. ನಾವು ಹೊಸ ಮನೆಗೆ ಬಂದಿರೋದ್ರಿಂದ ನಮಗೆಲ್ಲ ಒಳ್ಳೇದಾಗಬೇಕು. ಯಾವ ದುಷ್ಟರ ಕಣ್ಣು, ಯಾವ ದುಷ್ಟರ ಒಂದು ಏನು ಅವ್ರು ಮಾಡೋ ನಮ್ಮ ಮೇಲೆ ಒಂದು ಇದನ್ನು, ಏನೇ ಒಂದು ಕೆಟ್ಟದ್ದು ಮಾಡೋದು ನಮಗೆ ತಗಲ್ಬಾರ್ದು, ನಮಗಾಗಬಾರ್ದು. ದೇವ್ರ ಹತ್ರ ಬೇಡ್ಕೊಂಡು, ದೇವ್ರ ಹತ್ರ ಕೈ ಮುಕ್ಕೊಂಡು ನಾನು ಈ ಕಡೆ ಬಂದೆ. ನಮ್ಮ ಮನೆಯಲ್ಲಿ, ಹೊಸ ಮನೆಯಲ್ಲಿ ಅಂದರೆ ನಾವು ಹಾಲು ಉಗ್ಸಿದ ದಿವಸ ನಾನು ಅಲ್ಲೇ ಒಂದು ಟೀ ಕಾಫಿ ಕೂಡ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೆ. ಇನ್ನೂ ಥಿಂಗ್ಸ್ ಅಂದರೆ ಮನೆಯಲ್ಲಿ ಯಾವುದೂ ಒಂದು ಐಟಮ್ಸ್, ಸಾಮಾನುಗಳ್ನ ಯಾವುದೂ ಶಿಫ್ಟ್ ಮಾಡಿರಲಿಲ್ಲ. ಪೂಜೆ ಮಾಡಿ ಆದಮೇಲೆ, ಕಳಶ ಎಲ್ಲ ಇಟ್ಟು ಪೂಜೆ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಇರಬೇಕು. ಸಾಯಂಕಾಲವರೆಗೂ ಇದ್ವಿ ನಾನು, ನಮ್ಮ ಮನೆಯವರು. ಟೀ ಕಾಫಿ ಮಾಡಿಕೊಂಡು ಸ್ವಲ್ಪ ಹಾಗೆ ನೆಲದ ಮೇಲೆ ಚಾಪೆ ಹಾಕ್ಕೊಂಡು ನಮ್ಮ ಮನೆಯವರು ಹಾಲಲ್ಲಿ ಮಲಗಿದ್ರು. ತಣ್ಣಗೆ ಗಾಳಿನೂ ಬರ್ತಾಯಿತ್ತು.
ನಾನು ಟೀ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ಎಲ್ಲ ಒಂದು ಇಂಡಕ್ಷನ್ನಲ್ಲಿನೇ, ಇನ್ನೂ ಗ್ಯಾಸ್ ಕನೆಕ್ಷನ್ ಕೊಟ್ಟಿರಲಿಲ್ಲ, ಇಂಡಕ್ಷನಲ್ಲಿನೇ ನಾನು ಟೀ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಸೊ ತುಂಬ ಖುಷಿ ಆಯಿತು. ದೇವರ ಆಶೀರ್ವಾದ ಇರೋದ್ರಿಂದನೇ ಇದೆಲ್ಲ ಆಯಿತು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತೀನಿ. ಕೆಟ್ಟದ್ದನ್ನು ಬಯಸಿದವರು ಅವ್ರ ಕರ್ಮಗಳು ಅವ್ರಿಗಿರುತ್ತೆ, ನಮಗೆ ನೋಯಿಸಿದವ್ರಿಗೂ ಅವ್ರ ಕರ್ಮಗಳು ಅವ್ರಿಗೆ ಇರುತ್ತೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಇನ್ನೊಂದೇನು, ನಮಗೆ ದೇವರು ಒಳ್ಳೇದು ಖಂಡಿತ ಮಾಡೇ ಮಾಡ್ತಾರೆ. ನಮ್ಮ ಕುಲದೇವರು ಏನಿದ್ದಾರೆ ನಮಗೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ಮುಂದೆ ಇವತ್ತಿಂದ ಅಂದರೆ ನಾನು ಕರಗ ಜಾತ್ರೆಗೆ ಹೋಗಿ ದೇವಿಗೆ ಪೂಜೆ ಮಾಡಿಸ್ಕೊಂಡು ಬಂದ ದಿವಸದಿಂದ ಮನಸ್ಸಲ್ಲಿ ಒಂದು ಅಂದ್ಕೊಂಡಿರೋದು, ಎಲ್ಲ ಇನ್ನು ಮುಂದೆ ಚೆನ್ನಾಗಿರುತ್ತೆ. ಆಮೇಲೆ ಹೊಸ ಒಂದು ಜೀವನ, ಹೊಸ ಮನೆ, ನಾನು ಖುಷಿಯಾಗಿರಬೇಕು, ನಾನು ನನ್ನ ಗಂಡ ಖುಷಿಯಾಗಿರಬೇಕು ನಮ್ಮ ಇಶಾನಿ ಜೊತೆಯಲ್ಲಿ. ಅದಾದಮೇಲೆ ನಮ್ಮ ಒಂದು ಬಿಸ್ನೆಸ್ ಆಯಿತು, ನಮ್ಮ ಒಂದು ಜಾಬ್ ಆಯಿತು, ಅದನ್ನು ನಾವು ಮಾಡಿಕೊಂಡು ಹಳೆಯದನ್ನು ಕೆಟ್ಟದ್ದನ್ನು ಮತ್ತು ಏನೇ ಜಗಳಗಳು, ಏನೇ ಒಂದು ಇದು ಎಲ್ಲ ಇದ್ರೂ ತಲೆನೋವುಗಳು, ಆರ್ಗ್ಯುಮೆಂಟ್ಸು ಏನೇನು ಇತ್ತಲ್ಲ ಅದನ್ನೆಲ್ಲ ನಾನು ತಿಪ್ಪೆಗೆ ಹಾಕ್ಬಿಟ್ಟಿದ್ದೀನಿ ಎಲ್ಲನೂ. ಈಗ ಯಾವುದೇ ಒಂದು ಯಾರೇ ಒಂದು ನಮಗೆ ಕೆಟ್ಟದ್ದು ಮಾಡಿದ್ರು, ನಮಗೆ ನೋವು ಕೊಟ್ಟಿದ್ರು ಅದನ್ನು ನಾನು ಯಾವತ್ತೂ ಮತ್ತೆ ತಿರುಗಿ ನೆನೆಸ್ಕೊಳ್ಳಲ್ಲ. ಅವ್ರನ್ನೂ ಕನಸಲ್ಲಿ ನೆನೆಸ್ಕೊಳ್ಳಲ್ಲ, ಅವರಿರೋ ಕಡೆ ತಲೆ ಕೂಡ ನಾನು ಮಾಡಿ ಮಲ್ಕೊಳ್ಳಲ್ಲ. ಅದು ನನ್ನ ನೇಚರು, ಆಯಿತಾ. ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದು ಒಂದೇ ಅಷ್ಟೇ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಗ್ರಡ್ಜು, ಸೇಡು, ದ್ವೇಷ, ಅವಳ ಜೀವನ ಹಾಳು ಮಾಡಬೇಕು, ಅವಳನ್ನ ಸಾಯಿಸಬೇಕು, ಅವಳಿಗೆ ಹಿಂಗೆ ತೊಂದರೆ ಕೊಡಬೇಕು, ಅವಳಿಗೆ ಟಾರ್ಚರ್ ಕೊಡಬೇಕು ಅಂತ ಯಾರ್ಯಾರು ಏನೇನು ಮನಸ್ಸಲ್ಲಿ ಯೋಚನೆಗಳು, ಪ್ಲ್ಯಾನ್ಗಳು ಮಾಡ್ತಾ ಇದ್ದರೆ ಮಾಡಿಕೊಂಡು ಇನ್ನೂ ಮಾಡ್ಕೊಳ್ತಾನೆ ಇರಿ ಅಂತಲೇ ಹೇಳ್ತೀನಿ. ಒಂದು ಹೆಣ್ಮಗಳ ಮೇಲೆ ಸೇಡು, ದ್ವೇಷ, ಗ್ರಡ್ಜು ಅದೆಲ್ಲ ಇಟ್ಕೊಂಡು ಏನೋ ಸಾಧನೆ ಮಾಡಬೇಕು ಅಂತ ಗೆಲ್ತೀನಿ ಅಂತ ಹೋಗಿರೋರು ಇತಿಹಾಸದಲ್ಲೇ ಯಾವ ಪುರುಷನೂ ಇಲ್ಲ. ಭಗವದ್ಗೀತೆಯಲ್ಲೂ ಕೂಡ ಇವನ್ ಯಾವ ಪುರುಷನೂ ಇಲ್ಲ. ಸೊ ನಾನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಮಾತ್ರ ನಾನು ಫಾಲೋ ಮಾಡ್ತೀನಿ, ಅದನ್ನು ಮಾತ್ರ ನಾನು ಬಿಲೀವ್ ಮಾಡ್ತೀನಿ. ಇವತ್ತುವರೆಗೂ ನಾನು ಯಾರ್ದು ಗ್ರಡ್ಜು, ಸೇಡು ಅದಕ್ಕೆ ನಾನು ಓದವಳೇ ಅಲ್ಲ ಅಂತ ಹೇಳ್ತೀನಿ. ಅದರ ಮೇಲೆ ಯಾಕೆಂದರೆ ನನ್ನ ಬ್ಲಡ್ಡೇ ಆ ಥರ ಅಲ್ಲ. ನನ್ನ ಹೆತ್ತ ತಂದೆ ತಾಯಿ ನನಗೆ ಅದನ್ನ ಆ ಥರ ಸೇಡಿಟ್ಕೋ, ದ್ವೇಷ ಇಟ್ಕೋ ಅಂತ ಯಾವತ್ತೂ ಹೇಳಿಕೊಟ್ಟೇ ಇಲ್ಲ ಅಷ್ಟೇ. ಸೊ ಹಾಗಾಗಿನೇ ಜಗನ್ಮಾತೆ, ನಮ್ಮ ಕುಲದೇವಿ ಮತ್ತು ಆ ಶ್ರೀಕೃಷ್ಣನ ಪರಮಾತ್ಮನ ಆಶೀರ್ವಾದ ನಮ್ಮ ಮೇಲಿದೆ. ನಾನು ಪ್ರಕೃತಿನ ನಂಬ್ತೀನಿ, ದೇವ್ರನ್ನ ಬಿಲೀವ್ ಮಾಡ್ತೀನಿ ಅಷ್ಟೇ. ಬಾಕಿ ಯಾರ್ಯಾರಿಗೆ ಏನೇನು ಪ್ಲ್ಯಾನಿಂಗ್ಗಳು ಮಾಡಬೇಕು ಅಂತ ಮಾಡ್ತಾ ಇದ್ದಾರೋ ಮಾಡ್ಕೊಳ್ಳಿ ಆರಾಮಾಗಿ ಅಷ್ಟೇ. ಹೆಣ್ಣು ಮಕ್ಕಳಿಗೆ, ಪರಸ್ತ್ರೀಯರಿಗೆ ಗೌರವ ಕೊಡಬೇಕು, ಗೌರವ ಕೊಟ್ಟು ಗೌರವ ಪಡಿಬೇಕು. ಚಿಕ್ಕ ಮಕ್ಕಳ ಮುಂದೆ ಹಿರಿಯರ ಮುಂದೆ ಯಾವ ಥರ ಇರಬೇಕು, ದೊಡ್ಡವ್ರ ಮುಂದೆ ತಲೆ ಬಾಗಬೇಕು, ಚಿಕ್ಕ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರಬೇಕು. ಸೊ ಈ ಥರ ಕೆಲವೊಂದು ನನ್ನ ತಂದೆ ತಾಯಿಗಳು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಎಲ್ಲೇ ಒಂದು ಇದ್ರೂ ಪ್ರತಿಯೊಬ್ಬರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಅವರು ದುಡ್ಡು ಇದ್ದವ್ರು ಇದ್ದಾರೋ, ಇಲ್ದಿರೋರು ಇದ್ದಾರೋ, ಯಾರೇ ಇರಲಿ, ನಮ್ಮ ಮನೆಗೆ ಕೆಲಸದವ್ರಿದ್ದರೂ ಕೂಡ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನನ್ನ ತಂದೆ ತಾಯಿ, ನಮ್ಮ ತಾತ ಅಜ್ಜಿ ನಮಗೆ ಚೆನ್ನಾಗಿ ಒಳ್ಳೆ ಆಚಾರ ಸಂಸ್ಕಾರ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ತುಂಬಾ ನನಗೆ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಇವಳ ಹತ್ರ ದುಡ್ಡಿದೆ ಅಂದ್ಬಿಟ್ಟು 10 ರೂಪಾಯಿಗೆ 50 ರೂಪಾಯಿಯಷ್ಟು ನನ್ನಿಂದ ಕಿತ್ಕೊಳ್ಳೋಕೆ ನೋಡ್ತಾರೆ. ಅಂದರೆ 10 ರೂಪಾಯಿ ಇರೋ ಒಂದು ವಸ್ತುನ 50 ರೂಪಾಯಿ ಅಂತ ಕಿತ್ಕೊಂಡು ಮೋಸ ಮಾಡೋಕ್ಕೆ, ನನಗೆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಂಥವ್ರಿಗೆಲ್ಲ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಬಾಡಿಗೆ ಮನೇಲಿದ್ದೀವಿ, ನಾವು ಬಡವರು ತುಂಬ. ನಿಮ್ಮ ಹತ್ರ ದುಡ್ಡುಗಳಿದ್ದರೆ ನಮಗೆ ತಂದು ಕೊಡಿ ಆದಷ್ಟು, ಆಯಿತಾ. ಸೊ ನಾನೇನು ದೊಡ್ಡ ಅಂಬಾನಿ ಮೊಮ್ಮಗಳಲ್ಲ, ಇಲ್ಲ ರತನ್ ಟಾಟಾ ಮೊಮ್ಮಗಳಲ್ಲ ನಾನು. ನಿಮ್ಗಳ ಹತ್ರ ಇದ್ದರೆ ನೀವೇ ತಂದು ಕೊಡಿ. ಒಂದು ಹೆಣ್ಮಗಳು ಬೆಂಗಳೂರಲ್ಲಿದ್ದಾಳೆ, ಒಂದು ಬಾಡಿಗೆ ಮನೆಯಲ್ಲಿದ್ದಾಳೆ, ಆಫೀಸ್ಗೆ ಹೋಗ್ತಾಳೆ, ಒಂದು ಕೆಲಸಕ್ಕೆ ಹೋಗಿ ಒಂದು ಸ್ಯಾಲ್ರಿನಲ್ಲಿ ಜೀವನ ಮಾಡ್ತಾಳೆ. ಒಂದು ಅವಳಿಗೆ ಹೆಲ್ತ್ ಇಶ್ಯೂ ಇರ್ಬೋದಾ, ಇಲ್ಲ ಅವಳದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದಾ, ನಮ್ಮ ಕತೆಗಳ್ನ ಯಾರಿಗೂ ಬೇಕಾಗಿಲ್ಲ. ಒಟ್ಟಿನಲ್ಲಿ 10 ರೂಪಾಯಿಗೆ 50 ರೂಪಾಯಿ ಲೂಟಿ ಮಾಡೋದು ಮಾತ್ರ ಅವ್ರಿಗೆ ಬೇಕಾಗಿರುತ್ತೆ. ಅಂದರೆ ನಾವು ಸತ್ರು ಅವ್ರು ಡೆಡ್ ಬಾಡಿ ಮೇಲಿರೋ ದುಡ್ಡನ್ನ ಕೂಡ ಕಿತ್ಕೊಂಡು ಹೋಗೋರು ಅಂಥವ್ರು ಇದ್ದಾರೆ ಅಂತ ಹೇಳ್ತೀನಿ. ಅಸಹ್ಯ ಆಗುತ್ತೆ, ನಂಗೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ. ಕೋವಿಡ್ ಅಲ್ಲ, ಕೋವಿಡ್ ಅವರ ಅಪ್ಪ ಬಂದ್ರೂ ಯಾರೂ ಪಾಠ ಕಲ್ತ್ಕೊಳ್ಳಲ್ಲ. ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ಗಳು ನನಗಾಗಿದೆ ಅಂತ ಹೇಳ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ನನ್ನ ನೋವಲ್ಲೂ, ನನ್ನ ದುಃಖದಲ್ಲೂ, ನನ್ನ ನಗುವಲ್ಲೂ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗಲೂ, ನನಗೆ ಹುಷಾರಿಲ್ದಾಗಲೂ ಕೂಡ ನನ್ನ ರಕ್ಷಣೆ ಮಾಡಿಕೊಂಡು, ನನಗೆ ಕಾವಲು ಕಾಯ್ಕೊಂಡು ನನ್ನ ನೋಡ್ಕೊಳ್ತಾ ಇರೋದು ನಮ್ಮ ಯಜಮಾನರು,
ಕಿರಣ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ನನ್ನ ಯಜಮಾನರು, ನನ್ನ ಪತಿದೇವರು, ಅವ್ರಿಗೆ ನಾನು ತುಂಬ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ನಮ್ಮ ಇಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಲಿ ನೇಚರ್ ಇದೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತೀನಿ. ತುಂಬಾ ಅವ್ರಿಗೆ ತಾಳ್ಮೆ, ಎಲ್ಲರ ಜೊತೆ ಫ್ರೆಂಡ್ಲಿ ನೇಚರು, ಯಾವ ವಿಷಯನೂ ಸೀರಿಯಸ್ ಆಗಿ ತಗೊಳ್ಳಲ್ಲ, ಯಾರ ಹತ್ರನೂ ಗ್ರಡ್ಜ್ ಇಟ್ಕೊಳ್ಳಲ್ಲ. ಹೊರಗಡೆ ಪರಸ್ತ್ರೀಯರಿಗೆ, ಹೆಣ್ಣುಮಕ್ಕಳಿಗೆ ತುಂಬ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಕೊಡ್ತಾರೆ. ತುಂಬ ಫ್ರೆಂಡ್ಲಿ ನೇಚರ್ ಇದೆ ಅಂತ ಹೇಳ್ತೀನಿ. ನನಗೆ ಖುಷಿ ಆಗುತ್ತೆ ಇಂಥ ಒಂದು ಗಂಡ ಸಿಕ್ಕಿದ್ದಾರೆ ನನಗೆ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಈ ವ್ಲಾಗ್ ಅಂದರೆ ಈ ವಿಡಿಯೋನ ನಾನು ಮಾರ್ಚ್ 12ನೇ ತಾರೀಕೆ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಬೇಕಾಗಿತ್ತು. ಆದರೆ ನಾನು ಹಾಗೇ ಕೈನ್ ಮಾಸ್ಟರಲ್ಲಿ ಸೇವ್ ಮಾಡಿಟ್ಟಿರೋದನ್ನು, ಈ ಓಲ್ಡ್ ವಿಡಿಯೋನ ನಾನು ಲೇಟಾಗಿ ಪಬ್ಲಿಷ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನನ್ನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್, ಅಂದರೆ ಒಂದು ರೆಸಿಪಿದು, ನನ್ನ ಟೈಲರಿಂಗ್ ಕ್ಲಾಸ್ ಬಗ್ಗೆನೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮತ್ತು ಎಲ್ರಿಗೂ ಒಂದು ಖುಷಿ, ಒಂದು ಎಂಜಾಯ್ಮೆಂಟ್ ಇರಬೇಕು, ಆ ಥರದ ವ್ಲಾಗ್ನ ಕೂಡ ನಾನು ಶೇರ್ ಮಾಡೋಕ್ಕೆ ಖಂಡಿತ ಪ್ಲ್ಯಾನ್ಗಳ್ನ ಮಾಡ್ತೀನಿ. ಹೊಸ ಮನೆಗೆ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ. ನೋಡಿ, ನಮ್ಮ ಮನೆ ಮುಂದೆ ಒಂದು ಫಾರೆಸ್ಟ್ ಥರ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇದಕ್ಕಿಂತ ಜಾಸ್ತಿ ನಾನು ಏನೂ ಶೇರ್ ಮಾಡಲ್ಲ, ಬೇಡ. ಕೆಲವೊಬ್ಬರಿಗೆ ಸಹಿಸೋಕ್ಕಾಗಲ್ಲ ನನ್ನ ಸಂತೋಷ, ನನ್ನ ನೆಮ್ಮದಿ, ಅವ್ರಿಗೆ ಸಹಿಸೋಕ್ಕಾಗಲ್ಲ. ಅದಕ್ಕೇ ಇಷ್ಟು ಮಾತ್ರ ನಾನು ಶೇರ್ ಮಾಡೋಕ್ಕಾಗತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.